ತಮ್ಗೆ ಹೇಳ್ಬಿಡ್ತೀನಿ, ಇದು ಬಹಳ ಮುಖ್ಯ. ಈ ಪ್ರಶ್ನೆ ನಮ್ಮ ವರದಿಗಾರರು ಅಲ್ಲಿ ಕೇಳಿದ್ರು, ವಿಜಯಪುರ ಮತ್ತು ದೇವನಹಳ್ಳಿಯವರು. ನಾನು ಹೇಳಿದೆ, ನೋಡಿ ಈಗ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಒಂದಾದ ಮೇಲೆ ಏನು ಸೀಟ್ ಶೇರಿಂಗ್ ಇದೆ ಅವ್ರದ್ದು ಮತ್ತು ನಮ್ದೇನಿದೆ ರೆಗ್ಯುಲರ್ ಆಗಿ ಇವಾಗಿರೋವಂಥದ್ದು ಬಹಳ ಕಷ್ಟಕರವಾಗಿದೆ. ಇದು ತೀರ್ಮಾನ ಆಗಿಲ್ಲ ರೀ ಇದುವರೆಗೂ. ಯಾರು ಎಲ್ಲಿ ನಿಲ್ಲಬೇಕು, ಯಾರು ಏನು ಮಾಡಬೇಕು ಅನ್ನೋ ತೀರ್ಮಾನಗಳಾಗಿಲ್ಲ. ಇರೋದು ಬರೀ ಚರ್ಚೆನಲ್ಲಿದೆ ರೀ. ಚಿಕ್ಕಬಳ್ಳಾಪುರ ಯಾರು ನಿಲ್ತಾರೆ ಕ್ವಶನ್ ಮಾರ್ಕ್. ತಾವು ಹೇಳ್ದಾಗೆ ನಿಮ್ಮ ಸೊಸೆ ನಿಲ್ತಾರೆ ಅಂದರೆ ಅವರಪ್ಪ ಬಂದು ಗೌರಿಬಿದನೂರಲ್ಲಿ ಚುನಾಯಿತರಾಗಿದ್ದಾರೆ. ಅವ್ರ ತಮ್ಮ ಚಂದ್ರು ಅಂತೇಳಿ ಸ್ಟಾರ್ ಚಂದ್ರು ಅಂತ ಕರೀತಾರೆ. ಅವರು ಇವಾಗ ಕನಕಪುರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಚಲುವರಾಯಸ್ವಾಮಿ ಜೊತೆನಲ್ಲಿ. ಸೊ ಅಲ್ಲಿ ನಿಲ್ತಾ ಇದ್ದಾರೆ. ಬಚ್ಚೇಗೌಡ ಈಗ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ, 82 ವರ್ಷ ಆಯಿತು. ಜನಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು 1978ರಿಂದ ಟಿಲ್ ನಾವು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಜನರಲ್ಲಿ ಗುಡ್ ವಿಲ್ ಇದೆ ಬಚ್ಚೇಗೌಡರು ಅಂದರೆ, ಅದನ್ನು ಸಂಪಾದಿಸ್ಕೊಂಡಿದ್ದೀನಿ. ಖುಷಿ ಇದೆ ನನಗೆ, ತೃಪ್ತಿ ಇದೆ ನನಗೆ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡಿರುವಂಥದ್ದು. ಮನೆಯಲ್ಲಿ ಎಷ್ಟು ಕುಟುಂಬ ಮಾಡೋಕ್ಕಾಗುತ್ತೆ? ಶರತ್ ಈಗಾಗಲೇ ಒಳ್ಳೆ ಕಾರ್ಯ ಮಾಡಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಗಳಿಸಿದ್ದಾನೆ. ಇನ್ನು ಮತ್ತೆ ಅವ್ರ ಶ್ರೀಮತಿ ನಿಲ್ಲಿಸೋದು ಇದು ಒಂಥರ ಕುಟುಂಬ ರಾಜಕಾರಣ ಒಳ್ಳೇದಲ್ಲ. ಅದು ಇರೋದು ಹೇಳ್ತೀನಿ ನಾನು. ಬರ್ತಾರ ಬರಲ್ವ ಸರ್? ಅವರು ಬರ್ತಾರ ಬರಲ್ವ ರಾಜಕೀಯಕ್ಕೆ? ಯಾವುದು ಅವರು ರಾಜಕೀಯಕ್ಕೆ ರಾಜಕೀಯ ಶರತ್ಗೋಸ್ಕರ ತಾಲೂಕಲ್ಲಿ ಟೌನಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾರೆ, ನಿಜಾನೇ. ಬಟ್ ಆಯಮ್ಮ ನಿಲ್ಲೋದು, ನಿಲ್ಲೋದಿಲ್ಲ, ನಿಲ್ಸೋದು ಇಲ್ಲ, ನಿಲ್ಲೋದಿಲ್ಲ ಅದ ಆಯಮ್ಮ. ನಿಮ್ಮ ವೈಯಕ್ತಿಕವಾಗಿ ನಾನು ಎಲ್ಲ ಮನೆಯಲ್ಲೇ ಇದ್ದೀರಿ. ಶರತ್ತು ಕಾಂಗ್ರೆಸ್ ಅಲ್ಲಿದ್ದಾನೆ, ಅವನ ಕೆಲಸ ಅವನು ಮಾಡ್ಕೊಂಡು ಹೋಗ್ತಾನೆ. ನಾನು BJPನಲ್ಲಿದ್ದೆ, ನಾನು ಅದೇ ಕೆಲಸ ನಾನು ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಏನು ಅಡ್ಡ ಬರಲಿಲ್ಲ, ನಾನು ಏನು ಅಡ್ಡ ಅವನಿಗೆ ಹೋಗಿಲ್ಲ. ನಮಗೆ ನಮ್ಮ ಕೆಲಸ ನಾನು ಮಾಡ್ಕೊಂಡು ಹೋದೆ ರೀ. 5 ವರ್ಷ ಏನು ಮಾಡಬೇಕೋ ನಾನು ಮಾಡ್ಕೊಂಡು ಹೋದೆ. ಇದು ಇರೋವಂಥದ್ದು. ಇವರು ಪ್ರತಿಭಾ ಶರತ್ ಅಂತ ಆಯಮ್ಮ ನಿಲ್ತಾಳೆ ಅನ್ನೋ ಥರ ಕೇಳಿದರೆ ಮಾಡಿದ್ದಾರೆ. ಏನು ಅದ್ರ ಬಗ್ಗೆ ಚರ್ಚೆ ಏನು ನಮ್ಮಲ್ಲಿ ಆಗಿಲ್ಲ. ಆಯಮ್ಮ ನಿಲ್ಲೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬಲಿ 100%. ನಮಗೆ ಕೇಳಿದ್ರು 5 ರಾಜ್ಯಗಳ ಎಲೆಕ್ಷನ್ ಇದ್ದಾಗ ಒಂದು ತೀರ್ಮಾನ ಕೊಟ್ಟರು. ಏನಂತ ಅಂದ್ರೆ ಯೂತ್ಸ್ ಬರಬೇಕು ಮುಂದಿನ ದಿನಗಳಲ್ಲಿ. 75+1 75 ಆದ್ಮೇಲೆ ನಾನು ಕೊಡೋದಿಲ್ಲ ಯಾರಿಗೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.